ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆದ್ಮೇಲೆ ಭಾಳ ಜನ ಬಂದು ಮಾನ್ಯ ಮುಖ್ಯಮಂತ್ರಿಗಳು ತವ ಸರ್ ನಾವು ಭಾಳ ನಿರೀಕ್ಷೆ ಇಟ್ಟಿದ್ವಿ, ಲೋಕಸಭಾ ಚುನಾವಣೆಯಲ್ಲಿ ಜನ ನಮ್ಮ ಮತ ಕೊಟ್ಟು 20ಕ್ಕಿಂತ ಹೆಚ್ಚಾಗಿ ನಮಗೆ ಲೋಕಸಭಾ ಸದಸ್ಯರು ಗೆಲ್ತಾರಂತ ನಮ್ಮ ವಿಶ್ವಾಸ ಇತ್ತು. ಜನ ನಮ್ಮ ಮತ ಕೊಟ್ಟಿಲ್ಲ, ಬರೀ 9 ಸೀಟನ್ನು ನಾವು ಗೆದ್ದಿದ್ದೀವಿ. ದಯಮಾಡಿ ಈ 5 ಗ್ಯಾರಂಟಿಯನ್ನು ನಿಲ್ಲಿಸಬೇಕಾಗ್ತದಂತ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಭಾಳ ಜನ ಮುಖಂಡರುಗಳು ಬಂದು ಹೇಳಿದ್ರು. ಅವಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ಈ ಲೋಕಸಭಾ ಇದು 5 ಗ್ಯಾರಂಟಿಯನ್ನು ನಾವು ಕೊಟ್ಟಿರೋದು ಈ ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವರು ಒಳ್ಳೆಯದಾಗಿ ಅನುಕೂಲಕ್ಕೋಸ್ಕರ ನಾವು ಕೊಟ್ಟಿರೋದು, ನಾವು ರಾಜಕೀಯ ಲಾಭಕ್ಕಿಲ್ಲ. ಯಾವ ಕಾರಣಕ್ಕೆ ಇದು 5 ಗ್ಯಾರಂಟಿ ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದು ತಮ್ಮ ಗಮನಕ್ಕೆ ಬಯಸ್ತೀನಿ. ನಾನು ಓಪನಾಗಂದರು ನಾವು ಯಾವ ಕಾರಣಕ್ಕೂ ರಾಜಕೀಯ ಲಾಭಕ್ಕೆ ಗ್ಯಾರಂಟಿಗಳು ಕೊಟ್ಟಿಲ್ಲ, ಬಡವ್ರಿಗೆ ಒಳ್ಳೇದಾಗಲಿ ಬಡವ್ರಿಗೆ ಒಳ್ಳೇದಾಗಲಿ ಅಂತ ಹಿನ್ನೆಲೆಯಲ್ಲಿ ನಾವು ಇದು ಕೊಟ್ಟಿರೋದು, ಯಾವ ಕಾರಣಕ್ಕೆ ಇದು ನಾವು ನಿಲ್ಲಿಸಲ್ಲ ಅಂದರು. ತಮಗೆಲ್ಲ ಗೊತ್ತೇ ಇದ್ದಂಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಮನೆಗೆ 2,000 ರೂಪಾಯಿ ಕೊಡಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡ್ತೀವಿ, ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಆಡ್ಬೋದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500ರಿಂದ 3,000 ಕೊಡ್ತೀವಿ ಅಂತ, ಅದ್ರ ಜೊತೆಯಲ್ಲಿ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದರು, ಯಾವ ಕಾರಣಕ್ಕೂ ಇದು ಗ್ಯಾರಂಟಿಗಳು ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇದು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ನಾವು ಜಾರಿ ಮಾಡಿದ್ವಿ. 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ವಿ. ನಾವು ಯಾವತ್ತೂ 6ನೇ ಗ್ಯಾರಂಟಿ ಕೊಡ್ತೀವಂತ ಎಂದೂ ಹೇಳಿಲ್ಲ, ಜನಗಳಿಗೆ ಮನೆ ಕೊಡ್ತೀವಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಲಮ್ ಬೋರ್ಡಲ್ಲಿ. ರಾಜೀವ್ ಗಾಂಧಿ ಸ್ಕೀಮ್ ಅಂತ 53,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಇವರು 5 ವರ್ಷ ಅವಧಿಯಲ್ಲಿ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ ಇದ್ದರೆ 1,20,000 ಕೊಡ್ತಾರೆ, SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ ನಾವು 4.5 ಲಕ್ಷ ಉಳಿತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ, ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಈ ಕೇಂದ್ರ ಸರ್ಕಾರದವರು 1.5 ಲಕ್ಷ ಕಟ್ಟಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಾಮಕೆ ವ್ಯವಸ್ಥೆ ಕೊಡ್ತವ್ರೆ. ಹಿಂದೆಯಿಂದ 18% GST ಆಗಿಬಿಟ್ಟು 1,38,000 ರೂಪಾಯಿ ವಾಪಸ್ ತಗೊಳ್ತವ್ರೆ. ಆ ಕಾರಣಕ್ಕೆ ಮನೆ ಬಂದು 7.5 ಲಕ್ಷ ಆಗ್ತದೆ. ನನ್ನ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನನಗೆ ವಸತಿ ಮಂತ್ರಿ ಮಾಡಿದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ, ಸರ್ 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನನ್ನ ಒಂದು 4-5 ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿ ತವ ಹೆಂಗೋಪ ಹೋಗಿ ಕೇಳಿದ್ದು, ಆಲ್ರೆಡಿ ಈ ಗ್ಯಾರಂಟಿಗಳಿಗೆ 55-60 ಸಾವಿರ ಕೋಟಿ ಆಗ್ತಾ ಇದೆ, ಇದು ಮನೆಗಳು ಕಟ್ಟಬೇಕಾದ್ರೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸ್ಲಮ್ ಬೋರ್ಡ್ ಮನೆ ಬೆನಿಫಿಷರಿ ಕೊಡಬೇಕಾಗಿತ್ತು 7,400 ಕೋಟಿ ಕೊಡಬೇಕಾಗಿದ್ದು ಬೆನಿಫಿಷರಿ, ಬರೇ 310 ಕೋಟಿ ಕೊಟ್ಟಿದ್ರು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, ಯಾರೋ 15,000 ಮೇಲೆ ಯಾರೂ ಕೊಟ್ಟಿರಲಿಲ್ಲ. ರಾಜೀವ್ ಗಾಂಧಿಗೆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 53,000, ಅದಕ್ಕೂ ಒಂದು 2,000 ಕೋಟಿ ಆಗ್ತದೆ. ಒಟ್ಟಾಗಿ 2,30,000 ಮನೆಗಳಿಗೆ ಒಟ್ಟಾಗಿ 9,500 ಕೋಟಿ ಆಗ್ತದೆ. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದು, ಈ ಗ್ಯಾರಂಟಿಯಲ್ಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರು, ಬೈದರೂ ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ನಿಮ್ಮ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, BJP ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಈ ಮನೆಗಳು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, 4.5 ಲಕ್ಷ ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಾಗ್ತದೆ ಸರ್, ಜನ ಬೀದಿಯಲ್ಲಿದ್ದಾರಂತ ಅವ್ರ ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 3-4 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕಣೋ, ವರ್ಷದ ಒಳಗಡೆ
ಈ ಮನೆಗಳು ಕಂಪ್ಲೀಟ್ ಮಾಡಬೇಕು, ನಾನು ದುಡ್ಡನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ 500 ಕೋಟಿಯನ್ನು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಕಾರಣಕ್ಕೆ ಫೆಬ್ರವರಿ 14ನೇ ತಾರೀಕಿಗೆ ನಾವು 36,789 ಮನೆ ಕೊಟ್ವಿ. ಏನಕ್ಕೆ ಬೇರೆಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? BJP ಅವ್ರು ಕೊಡಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು, ಅವ್ರು ಕೊಡಬೇಕಾಗಿತ್ತು. ಅಂದರೆ ನೀವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ, ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಮನೆಗಳು ಕೊಡ್ತೀವಂತ. 9,500 ಕೋಟಿ ಸಣ್ಣ ದುಡ್ಡಿಲ್ಲ, ಇದು ಸಣ್ಣ ದುಡ್ಡಿಲ್ಲ. 9,500 ಕೋಟಿ ಕೊಟ್ಟು ನಿನ್ನ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಮಾತು ಕೊಟ್ಟು ಇವತ್ತು ಆ ಮನೆಗಳು 36,789 ಮನೆ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇನ್ನು 38 ಮನೆಗಳು ಬಡವರಿಗೆ ಹಂಚ್ತಾ ಇದ್ದೀವಿ. ಬೇರೆಯವ್ರು ಏನಕ್ಕೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ತಾವು ಕೇಳ್ಕೊಂಡು, ಸಮಯದ ಅಭಾವದಿಂದ ಮನೆ ಮುಖ್ಯಮಂತ್ರಿ ಮಾತು ಕೇಳಕ್ಕೆ ತಾವೆಲ್ಲ ಕಾತರಿಂದ ಕಾಯ್ತಾ ಇದ್ರಿ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಿಲ್ಲ. ತಮಗೆಲ್ಲ ಈ ಜಿಲ್ಲೆ ಎಲ್ಲ ಮತದಾರರು ಇಲ್ಲಿ ಬಂದಿದ್ದರಿಂದ ಎಲ್ಲ ಮತದಾರರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಿ, ಅಭಿನಂದನೆ ಸಲ್ಲಿಸಿ. ಈಗ ಬೋಸ್ರಾಜ್ ಅವರು, ಸುನೀಲ್ ಬೋಸ್ರಾಜ್ ಅವರಿಗೆ ತಾವು ಗೆಲ್ಸಿದ್ದೀರಾ. ಈಗ ನನಗೆ ಸನ್ಮಾನ ಬಂದ ತಕ್ಷಣ ಸನ್ಮಾನ ಕಾರ್ಯಕ್ರಮ ಇವರು ನಮ್ಮ ಕೃಷ್ಣಮೂರ್ತಿ ಸಾಹೇಬರು ಸನ್ಮಾನ ಮಾಡಿ ಹಾರ ಹಾಕಿದ್ರು. ತಿರ್ಗಾ ಬೋಸ್ರಾಜ್ ಅವರು ಬಂದರು. ನಾನು ಹೇಳಿದೆ ಆಲ್ರೆಡಿ ನನ್ನ ಸನ್ಮಾನ ಆಗಿದೆ ಬೋಸ್ರಾಜ್, ನೀನೇನು ಮಾಡೋದು ಬೇಕಾಗಿಲ್ಲ. ಇಲ್ಲ ಸರ್, ನನ್ನ ಕಡೆಯಿಂದ ಒಂದು ಸನ್ಮಾನ. ಏನಕ್ಕಂದ್ರೆ ನಿಮ್ಮ ಸನ್ಮಾನ ಮಾಡಿ ನನ್ನ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ನಿಮ್ಮ ಮನೆ ಕೇಳಕ್ಕಂತ ಹೇಳ್ಬಿಟ್ಟು ನಿಮ್ಮ ಸನ್ಮಾನ ಮಾಡ್ತೀನಂತೆ. ಈಗಲಿಂದನೇ ಗಾಲ ಆಗ್ತಾರೆ ಬೋಸ್ರಾಜ್ ಅವರು. ನಾನು ಈ ವರ್ಷ ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಹಳೆ ಮನೆಗಳು ಇರೋದು ಕಂಪ್ಲೀಟ್ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಹೆಚ್ಚಿನ ಮನೆ ಬಡವ್ರಿಗೆ ಹಂಚ್ತೀವಿ ಅಂತ ಹೇಳ್ತಾ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.